ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬರ್ರಿ ಇವತ್ತು ಚಾ ಬಿಸ್ಕಿಟ್ದಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಬರ್ರಿ ಚಾ ಕುಡಿಯೋಣಂತ. ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಇಲ್ಲಿ ನೋಡ್ರಿ, ಶಾವಿಗೆ ಪಾಯಸ ಮಾಡಬೇಕು ಅಂಥೇಳಿ ಶಾವಿಗೆ ಹುರಿಯೋದಕ್ಕೆ ಶಾವಿಗೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಟೈಮ್ 5 ಗಂಟೆ ಆಗೈತಿ, ಚಾ ಕುಡಿಯೋ ಸಮಯ. ಅದಕ್ಕೆ ಚಾ ಕುಡಿದ್ಬಿಟ್ಟು ಆಮೇಲೆ ಶಾವಿಗೆ ಪಾಯಸ ಮಾಡಿದ್ರಾಯ್ತು ಅಂಥೇಳಿ ಇದೊಂದು ವಿಡಿಯೋ ತೊಳಕತ್ತೀನಿ ನೋಡ್ರಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ. ತೋರಪ್ಪ ಬರ್ರಿ ಎಲ್ಲರೂ ಚಾ ಕುಡಿಯೋಣಂತ. ಅಣ್ಣಕ್ಕರಿ ಅಣ್ಣ ಅಣ್ಣ ತೋ ಇದು ಕೂಡ ಅಣ್ಣ. ಬರ್ರಿ ಎಲ್ಲರೂ. ಚಾ ಅಂತೂ ಸೂಪರಾಗಿ ನೋಡ್ರಿ, ಕಡಕ್ಕದ ಚಾ. ಹಾಕ್ಬೇಡ. ಬರ್ರಿ ಎಲ್ಲರೂ. ಅಣ್ಣ ನೋಡಿ ಸ್ನೇಹಿತರೆ, ಇವಾಗ ನಾನು ಶಾವಿಗೆ ಪಾಯಸ ಮಾಡೋದಕ್ಕೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ರೀ. ಅರ್ಧ kg ಅಷ್ಟು ಸಕ್ಕರೆ ಐತಿ. ಇಷ್ಟು ಹಾಕೋಲ್ಲ, ಟೇಸ್ಟ್ ನೋಡಿ ಹಾಕ್ಕೊತೀನಿ. ಎಷ್ಟು ಹಿಡಿತಿ ಅಷ್ಟೇ ಹಾಕ್ಕೊತೀನಿ. ಆಮೇಲೆ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಐತ್ರಿ, ತುಪ್ಪ ಖಾಲಿ ಆಗೈತಿ, ತರಬೇಕು. ಇಷ್ಟೇ ಉಳಿದೈತಿ, ಅಷ್ಟರಲ್ಲೇ ಮಾಡ್ತೀನಿ. ಆಮೇಲೆ ಶಾವಿಗೆ ತೊಗೊಂಡಿದ್ದೀನಿ. ಇವು ಮನೆಯಲ್ಲೇ ಮಾಡಿಸಿದಂಥ ಶಾವಿಗೆ ರೀ. ಗೋಧಿ ಬರ್ತಾವಲ್ಲ ರೀ, ಜವಾರಿ ಗೋಧಿ. ಅವು ಗಿರಣಿ ಒಳಗೆ ಬೀಸ್ಕೊಂಬಂದು, ಸಾರಿ ನಮ್ಮ ಮಮ್ಮಿ ಅವ್ರು ಮಾಡಿ ಕಳಿಸಿದಂಥವ್ರಿ. ಹೆಂಗೆ ಅಂತಂದ್ರೆ, ಜವಾರಿ ಗೋಧಿ ಬರ್ತಾವಲ್ಲ ರೀ, ಅವು ಗೋಧಿ ನೀರಿನೊಳಗೆ ಕಟ್ಟಿಡ್ತಾರೆ. ಸ್ವಲ್ಪ ನೀರು ಹಚ್ಚಿ ಬಟ್ಟೆ ಒಳಗೆ ಕಟ್ಟಿಟ್ಬಿಟ್ಟು ಬೀಸ್ಕೊಂಬರ್ತಾರೆ. ಬೀಸ್ಕೊಂಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಅದ್ರೊಳಗಿಂದ ಹಿಟ್ಟು ತೆಗೆದು ಶಾವಿಗೆ ಮಾಡಿಸ್ತಾರೆ. ಅದನ್ನು ಅಂದ್ರೆ ಪ್ಯೂರ್ ಹಿಟ್ಟಿನೊಳಗೆ ಮಾಡಿರೋಂಥ ಶಾವಿಗೆ. ಗೋಧಿ ಬೀಸಿ ಹಿಟ್ಟಿನೊಳಗೆ ಮಮ್ಮಿ ಮಾಡಿಸಿ ಕಳಿಸ್ತಾರೆ ನನಗೆ. ವರ್ಷ ಅಲ್ಲಿಂದನೇ ಶಾವಿಗೆ ಮಾಡ್ಕೊಂಬರೋದು. ಇದು ನೋಡಿರಿ, ಈ ಥರ ಅದಾವೆ ಶಾವಿಗೆ. ಫುಲ್ಲು ವೈಟ್ ಆಗೋಲ್ಲ, ಯಾಕಂದ್ರೆ ಗೋಧಿ ಇರ್ತಾವಲ್ಲ ರೀ. ಅಂದ್ರೆ ಟೇಸ್ಟ್ ಜಾಸ್ತಿ ಇರ್ತಾವೆ, ರುಚಿ ಜಾಸ್ತಿ ಇರ್ತೈತಿ. ಅದು ಸಪ್ಪೆ ಸಪ್ಪೆ ಅನ್ಸುತ್ತೆ ರೀ ಹಿಟ್ಟಿನೊಳಗೆ. ಅಂಗಡಿ ಅಂತಂದು ಹಿಟ್ಟು ಮಾಡೋ ಅಂತದ್ರಾಗ ಇವು ಗೋಧಿ ಬೀಸಿ ಮಾಡಿಸಿರ್ತೀವಲ್ಲ ರೀ, ಇದ್ರ ರುಚಿನೇ ಬೇರೆ ಇರ್ತೈತೆ ರೀ, ಇದ್ರ ಟೇಸ್ಟೇ ಬೇರೆ ಇರ್ತೈತೆ ರೀ. ನೋಡಿರಿ, ಈ ಥರ ಅದಾವೆ ನೋಡಿರಿ. ಈಗ ನೋಡಿರಿ, ತುಪ್ಪ ಹಾಕಿದ್ದೀನಿ ತಳಕ್ಕೆ. ಇವು ಶಾವಿಗೆನ ಚಂದ ಕೆಂಪಗೆ ಸ್ವಲ್ಪ ಹುರ್ಕೊಂಡು ಬರೋಣ. ಇವನ್ನ ಸ್ವಲ್ಪ ಕೆಂಪಗೆ ಹುರ್ಕೊಂಡು ಬರೋಕ್ಕೆ ಸಿಗ್ತೀನಿ ರೀ. ಇವಾಗ ನೋಡಿರಿ, 4 ಗ್ಲಾಸ್ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ತೀನಿ ಅದಕ್ಕೆ. ನೋಡಿರಿ, ಅಷ್ಟು ಸಕ್ಕರೆ ತೊಗೊಂಡಿದ್ದೆಲ್ಲ ಇಷ್ಟು ತಕ್ಕೊಂಡಿನಿ ನೋಡಿರಿ. ಸಕ್ಕರೆ ಜಾಸ್ತಿ ಸ್ವೀಟ್ ಆಗುತ್ತೆ. ಈಗ ನೋಡಿರಿ, ನೀರು ಹೊಯ್ದಾಡಕತ್ತವಲ್ಲ. ಈಗ ನೋಡಿರಿ, ಇವು ಕೆಂಪು ಶಾವಿಗೆ ಏನು ಹುರಿದಿಟ್ಕೊಂಡಿವಲ್ಲ ಇದ್ರೊಳಗೆ ಹಾಕಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ಸಕ್ಕರೆ ಹಾಕಿಬಿಟ್ಟು ಕರಗಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕೀನಿ ರೀ. ಯಾಕಂದ್ರೆ ಉಪ್ಪು ಹಾಕದೆ ಮಾಡ್ತೀವಲ್ಲ ಸ್ವೀಟು, ಅದು ಸರಿ ಆಗೋದಿಲ್ಲ ರೀ. ಎಷ್ಟು ಒಂದು ಚಿಟಿಕೆ ಆದರೂ ಉಪ್ಪು ಹಾಕಲೇಬೇಕು ಪ್ರತಿಯೊಂದು ಅಡುಗೆಗೂ. ಉಪ್ಪು ಹಾಕದೇ ಮಾಡಿರ್ತೀವಲ್ಲ ಅದು ಅಡುಗೆ ಸಪ್ಪೆ ಸೌಳು ನಮ್ಮ ಕಡೆ ಸೌಳು ಅಂತೀವಿ ರೀ. ಆ ಥರ ಆಗುತ್ತೆ, ಸೌಳು ಆಗುತ್ತದೆ ಅಡುಗೆ, ಸರಿಯಾಗಲ್ಲ. ಸ್ವಲ್ಪ ಉಪ್ಪು ಸೇರಿಸಿದ್ರೆ ಅದರ ಟೇಸ್ಟು. ಅದಕ್ಕೆ ಸುಮ್ಮನೆ ಹೇಳಿಲ್ಲ ರೀ, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಂತ ಬಂದು ಇಲ್ಲ ಅಂಥೇಳಿ. ಇದು ಕುದಿಲ್ರಿ, ಇದು ಕುದಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಹಾಲು ಹಾಕ್ತೀನಿ ರೀ. ಅದಕ್ಕೆ ಇವಾಗಲೇ ಹಾಲು ಹಾಕಿದ್ರೆ ಒಡೆದು ಬಿಡ್ತೈತಿ. ಹಾಲು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಒಡೆದು ಬಿಡ್ತೈತಿ. ಇದು ಒಂದು ಉಗಿ ಕುದೀಲಿ, ಕುದ್ಮೇಲೆ ಹಾಲು ಹಾಕ್ತೀನಿ ರೀ. ಅದಕ್ಕೆ ಸ್ವಲ್ಪ ತಿಳಿಯಾಗನ ಮಾಡ್ತೀನಿ ಪಾಯಸ. ಬರ್ತಾ ಆರ್ದಂಗೆಲ್ಲ ಗಟ್ಟಿ ಆಗುತ್ತೆ. ಕುದಿಸ್ಕೊತೀನಿ ರೀ, ಸ್ವಲ್ಪ ಕುದೀಲಿ. ಇವಾಗ ಹಾಲು ಹಾಕ್ತೀನಿ ನೋಡಿರಿ. ಈ ಥರ ಇವಾಗ ತಿಳಿ ಅನ್ಸುತ್ತೆ ರೀ, ಆಮೇಲೆ ತಣ್ಣಗಾದ ಒಳಗೆ ನೋಡಿರಿ ಈ ಥರ ಆಗೈತಿ. ಇದಕ್ಕೆ ನಾ ಏನು ಬಾದಾಮಿ ಗೋಡಂಬಿ ಏನು ಹಾಕಿಲ್ಲ ರೀ, ಯಾಕಂದ್ರೆ ನನ್ನ ಹತ್ರ ಇಲ್ಲ, ಇವಾಗ ಖಾಲಿ ಆಗ್ಯಾವು. ನಾವು ಇರೋದು ಹಳ್ಳಿ ಅಲ್ರಿ, ನಾವು ಬೇಕು ಅಂದ ತಕ್ಷಣ ಸಿಗೋದಿಲ್ಲ. ಹೀಗೆ ಶಾಪೂರು ಯಾದಗಿರಿಗೆ ಹೋದಾಗೆಲ್ಲ ತೊಗೊಂಬಂದಿರ್ತೀನಿ, ಸ್ವಲ್ಪರ ಮಟ್ಟಿಗೆ ತಂದಿರ್ತೀನಿ.
ಖಾಲಿ ಆಗ್ಯಾವ. ಇಷ್ಟೇ ಪ್ಲೇನಾಗಿ, ಯಾಕಂದ್ರೆ ಮಕ್ಕಳು ಬೇಡ್ಯಾರ ಅಂತೇಳಿ ಮಾಡಿಕೊಡ್ತಾಯಿದ್ದೀನಿ. ಈ ಥರ ನೋಡಿರಿ, ತಣ್ಣಗಾದ್ರೊಳಗೆ ಗಟ್ಟಿ ಹಾಕುವಂತ ಬರುತ್ತೆ ಇದು ಪಾಯಸ. ಪ್ಲೇನಾಗಿರಿ, ಯಾವುದೂ ಇದಿಲ್ಲ. ತುಪ್ಪ ಹಾಕ್ತೀನಿ ನೋಡಿರಿ. ಇದಕ್ಕೆ ಲಾಸ್ಟಿಗೆ ಏಲಕ್ಕಿ ಹಾಕೊಂಡ್ಬಿಡ್ತೀನಿ ನೋಡಿರಿ. ನೋಡಿರಿ, ತುಪ್ಪದ ಫ್ಲೇವರು ಆಮೇಲೆ ಏಲಕ್ಕಿ ಫ್ಲೇವರು ಘಮ 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 ಅನ್ನಕತ್ತೈತಿ. ಇಷ್ಟ ನೋಡಿರಿ ನಾನು ಮಾಡಿರೋ ಶಾವಿಗೆ ಪಾಯಸ. ನಿಮ್ಗೆ ಹೆಂಗೆ ಅನ್ನಿಸ್ತಂತೆ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳೊಂದಿಗೆ ಮತ್ತೆ ಸಿಗ್ತೀನಿ. ಬರ್ರಿ ಟೇಸ್ಟ್ ಮಾಡೋಣಂತ. ತುಪ್ಪ ನೋಡಿರಿ ಹಂಗೆ ಮೇಲೆ ತೇಲ್ತೈತಿ. ನೋಡಿರಿ ಈ ಥರ ಆಗೈತೆ ಶಾವಿಗೆ ಪಾಯಸ. ಬರ್ರಿ ಎಲ್ಲರೂ ಟೇಸ್ಟ್ ಮಾಡೋಣಂತ. ಈ ಥರ ಆಗೈತೆ ನೋಡಿರಿ ಶಾವಿಗೆ ಪಾಯಸ. ನಾನು ಮಾಡಿರೋ ರೀತಿ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ತಿಳಿಸ್ರಿ. ನೋಡಿರಿ, ಓಕೆ, ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.